ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಜ್ಯೇಷ್ಠ ಮಾಸದಲ್ಲಿ ಅಂದರೆ 10ನೇ ತಾರೀಕು ಬರ್ತಾ ಇರುವಂತಹ ಒಂದು ಹುಣ್ಣಿಮೆ. ಈ ಹುಣ್ಣಿಮೆ ಆದಮೇಲೆ ಈ ಮಾಸದಲ್ಲಿ ಕೆಲವೊಂದು ಗ್ರಹ ಸಂಚಾರ ಬದಲಾವಣೆ ಆಗಿರ್ಬೋದು, ಮೇ ತಿಂಗಳಲ್ಲಾಗಿರುವಂತಹ ಬದಲಾವಣೆ ಆಗಿರ್ಬೋದು, ಈ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಆಗಿರ್ಬೋದು, ಈ ಮುಖ್ಯವಾಗಿ ಈ ಕುಜ ಕೇತು ಮಿಲನ ಏನಿದೆ ಇವರಿಬ್ಬರ ಗಮನ ಆಗಿರ್ಬೋದು, ಈ ದ್ವಾದಶ ರಾಶಿಗಳ ಮೇಲೆ ಒಂದು 51 ದಿನಗಳ ಕಾಲ ಕೆಲವೊಂದು ವಿಷಯಗಳಲ್ಲಿ, ಅದೇ ರೀತಿ ಈಗ ಬರ್ತಾ ಇರುವಂತಹ ಹುಣ್ಣಿಮೆಯಿಂದ ಅಂದರೆ ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ಬರ್ತಾ ಇರುವಂತಹ ಮುಂದಿನ ದಿನಗಳಲ್ಲಿ ಕುಂಭರಾಶಿಗೆ ಯಾವ ರೀತಿ ಇರುತ್ತೆ ಅಂದರೆ, ಮುಖ್ಯವಾಗಿ ಈ ಮಾಸದಲ್ಲಿ ಕೆಲವೊಂದು ಬದಲಾವಣೆಗಳು ನಡೀತಾ ಇರುತ್ತೆ ದ್ವಾದಶ ರಾಶಿಗಳಲ್ಲಿ. ಮುಖ್ಯವಾಗಿ ನಾವು ಗಮನಿಸೋದಾದರೆ ಮಂಗಳನ ಬದಲಾವಣೆ, ತನ್ನ ಸ್ಥಾನವನ್ನು ಬದಲಾಯಿಸ್ತಿರುವಂತಹ ಮಂಗಳ ಕುಜ ಗ್ರಹವು, ಅದೇ ರೀತಿ ಕುಜ ಮತ್ತು ಕೇತುವಿನ ಇವರಿಬ್ಬರ ಈ ಸಿಂಹರಾಶಿಯಲ್ಲಿ ನಡೀತಾ ಇರುವಂತಹ ಮಿಲನ ಏನಿದೆಯೋ, ಈ ಯುತಿ ಏನಿದೆಯೋ, ಈ ಯುತಿ ಮುಖಾಂತರ ಅದೇ ರೀತಿ ಕುಜ ರಾಹು ಈ ರೀತಿ ಕಾಂಬಿನೇಷನ್, ಡಿಫ್ರೆಂಟ್ ಕೈಂಡ್ ಆಫ್ ಕಾಂಬಿನೇಷನ್ಸ್, ಈ ಪ್ಲಾನೆಟ್ ಕಾಂಬಿನೇಷನ್ ಅನ್ನೋದು ಮುಖ್ಯವಾಗಿ ಕೆಲವು ರಾಶಿಯವರಿಗೆ ಮುಖ್ಯ ಬದಲಾವಣೆಗಳನ್ನು ಗೋಚಾರ ಮಾಡ್ತಾ ಇರುತ್ತೆ. ಯಾಕಂದರೆ ನಮಗೆ ಗೊತ್ತು, ಈಗ ಪ್ರೆಸೆಂಟ್ ನಡೀತಾ ಇರೋದು ಬಂದು ಶನಿ ಮಹಾತ್ಮರು ಮೀನ ರಾಶಿಯಲ್ಲಿ ಇರುತ್ತಾ, ಅದೇ ರೀತಿ ಕುಂಭರಾಶಿಯಲ್ಲಿ ರಾಹು, ಸಿಂಹರಾಶಿಯಲ್ಲಿ ಕುಜ ಮತ್ತು ಕೇತುಗಳು ಇರ್ತಾರೆ. ಅಂದರೆ ಏನಾಗುತ್ತೆ ಅಂದರೆ ದೊಡ್ಡ ಗ್ರಹಗಳು ಒಂದು ವಿಷಯಗಳಲ್ಲಿ ಕೆಲವೊಂದು ಮುಂಜಾಗ್ರತೆ ಕ್ರಮಗಳು ಆಗಿರ್ಬೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಪರಿಹಾರಗಳು ಮಾಡ್ಕೋಬೇಕಾಗಿರ್ಬೋದು. ಈ ರೀತಿ ಕೆಲವೊಂದು ವಿಷಯಗಳನ್ನು ಮುಂಚಿತವಾಗಿ ನಾವು ತಿಳ್ಕೊಂಡ್ರೆ ಅನುಕೂಲವಾಗಿರುವಂಥ ಕೆಲವು ವಿಷಯಗಳನ್ನು ನಡೆಯೋದಕ್ಕೆ ಕಾರಣಕರ್ತರಾಗ್ತಾ ಇರುತ್ತೆ. ಅದೇ ರೀತಿ ಮುಖ್ಯವಾಗಿ ರಾಶಿ ಜಾತಕರು ವೈಯಕ್ತಿಕವಾಗಿ ಅವರ ಗುಣಲಕ್ಷಣಗಳನ್ನು ನೋಡುವುದಾದರೆ, ಇವರು ಬಾಲ್ಯದಿಂದ ಸಾಕಷ್ಟು ಸಮಸ್ಯೆಗಳನ್ನು, ಚಾಲೆಂಜಸನ್ನು ಅವರು ಫೇಸ್ ಮಾಡ್ತಾ ತುಂಬ ತಾಳ್ಮೆಯನ್ನು ಮೂಟೆಗಟ್ಕೊಂಡು ಬಂದಿರ್ತಾರೆ. ತುಂಬ ತಾಳ್ಮೆ ಇವರಿಗೆ. ಎಷ್ಟು ಪೇಷನ್ಸ್ ಇರುತ್ತಂದರೆ, ಯಾವುದೇ ವಿಷಯಕ್ಕೂ ಅಷ್ಟು ಬೇಗ ಜಗಳಕ್ಕೆ ಹೋಗೋದಾಗಲಿ, ಅಥವಾ ಯಾವುದೇ ವಿಷಯವನ್ನು ಯೋಚನೆ ಮಾಡದೆ ಮಾತಾಡೋದಾಗಲಿ, ಅನಾವಶ್ಯಕವಾಗಿ ಮಾತಾಡೋದಾಗಲಿ, ಮಾತು ಜಾರೋದಾಗಲಿ ತುಂಬ ಕಮ್ಮಿ ಇರುತ್ತೆ. ಆದರೆ ಇಂತಹ ವ್ಯಕ್ತಿಗಳಿಗೆ ಏನಾದರೂ ಕೋಪ, ಆವೇಶಗಳು, ಆಗ್ರಹ ಏನಾದರೂ ಬಂದರೆ ತಡೆಯೋದು ತುಂಬ ಕಷ್ಟ ಇರುತ್ತೆ. ಅಂದರೆ ಎಷ್ಟು ಇವರಿಗೆ ತಾಳ್ಮೆ ಇರುತ್ತೋ ಅದೇ ರೀತಿ ಇವರಿಗೆ ಪರಿಮಾಣವು ಕೂಡ ಅತಿರೇಕವಾಗಿರುತ್ತೆ. ನೋಡ್ಕೊಂಡಿರ್ಬೋದು. ಯಾಕಂದರೆ ಇವರು ತುಂಬ ಎಲ್ಲರನ್ನ ತಾವು ಸಂತೋಷವಾಗಿರೋದೇ ಅಲ್ಲ, ಬೇರೆಯವ್ರನ್ನ ಸಂತೋಷವಾಗಿಡ್ಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಯಾವಾಗಲೂ ಕುಟುಂಬ ಜವಾಬ್ದಾರಿಗಳು, ತ್ಯಾಗಗಳು ಇದೇ ಇರುತ್ತೆ. ಮನಸ್ಸಲ್ಲಿ ಎಷ್ಟೇ ಬಾಧೆ ಇಟ್ಕೊಂಡ್ರು, ಎಷ್ಟೇ ನೋವು ಕಷ್ಟಗಳು ಇಟ್ಕೊಂಡ್ರು ಇವರು ಹೊರಗಡೆ ನಗ್ನಗ್ತಾ ಇರ್ತಾರೆ, ಎಲ್ಲರನ್ನೂ ನಗಿಸ್ತಾ ಇರ್ತಾರೆ. ಸೆನ್ಸ್ ಆಫ್ ಹ್ಯೂಮರ್ ಅದ್ಭುತವಾಗಿರುತ್ತೆ. ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ನಿಲ್ತಾರೆ. ಯಾವುದಾದ್ರೂ ಜನರ ಮಧ್ಯದಲ್ಲಿ, ಜನರ ಸಮ್ಮುಖದಲ್ಲಿ ಮಾತಾಡುವಂತಹ ಸಂದರ್ಭಗಳಲ್ಲಿ. ಇವರ ಜೀವನದಲ್ಲಿ ದುಡ್ಡು ಮಾಡಬೇಕು, ಆಸೆ, ದುರಾಸೆ ಸಾಕಷ್ಟು ಮಾಡಬೇಕೇನಿಲ್ಲ. ಅವಾಗ ನಡೆದರೆ ಸಾಕು, ದೇವರು ಚೆನ್ನಾಗಿಟ್ಟಿರ್ತಾನೆ, ಯಾವುದೋ ಒಂದು ರೂಪದಲ್ಲಿ ದೇವರು ಕಾಪಾಡ್ತಾನೆ ಅನ್ನುವಂತಹ ಒಂದು ಭರವಸೆಯಿಂದ ಈ ಕುಂಭರಾಶಿಯವರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ದುಡ್ಡೊಂದೇ ಅಲ್ಲ, ಸಂಬಂಧಗಳು ಮುಖ್ಯ. ಸಂಬಂಧಗಳಿಗೆಲ್ಲ ಇರುವಂತಹ ಪ್ರೀತಿ ಮುಖ್ಯ, ನಂಬಿಕೆ ಮುಖ್ಯ, ವಿಶ್ವಾಸ ಮುಖ್ಯ, ಪ್ರಾಮಾಣಿಕತೆ ಮುಖ್ಯ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಇವರ ಜೀವನ ಪರ್ಯಂತವೂ ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಮತ್ತೊಂದು ಅದ್ಭುತವಾಗಿರುವಂತಹ ಗುಣ ಏನಪ್ಪ ಅಂದರೆ, ಇವರಿಗೆ ಎಂತಹ ಸಂಕಷ್ಟ ಬಂದ್ರೂ, ಚಾಲೆಂಜಸ್ ಬಂದ್ರೂ, ಸಮಸ್ಯೆಗಳು ಬಂದ್ರೂ ಅದನ್ನು ತಟ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಮಸ್ಯೆಗೆ ಪರಿಷ್ಕಾರ ಹುಡುಕೋದ್ರಲ್ಲಾಗಿರ್ಬೋದು, ಅಥವಾ ಆ ಸಮಸ್ಯೆಯಿಂದ ಹೊರಗಡೆ ಬರೋದಾಗಿರ್ಬೋದು ಇವರಿಗೆ ಗೊತ್ತಿರುತ್ತೆ. ಯಾಕಂದರೆ ಇವರ ಅನುಭವ ಅಷ್ಟು ರೀತಿ ಇರುತ್ತೆ. ಸಮಸ್ಯೆಗಳ ಒಂದು ಚಕ್ರದಲ್ಲಿ ಇವರಿಗೆ ಎಷ್ಟೋ ಸಮಸ್ಯೆಗಳು ಬಂದಿರುತ್ತೆ. ಆದ್ದರಿಂದ ಇವರಿಗೆ ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರೂ ಅಯ್ಯೋ ಅದೇನು ಪ್ರಾಬ್ಲಮ್ ಇಲ್ಲ, ಅದರಿಂದ ಹೊರಗಡೆ ಬರ್ಬೋದು ಅನ್ನೋಂತಹ ಒಂದು ಪಾಸಿಟಿವ್ ಆಸ್ಪೆಕ್ಟಲ್ಲಿ ಇವರು ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಅಂತಹ ಕುಂಭರಾಶಿಯವರಿಗೆ ಈ ಹುಣ್ಣಿಮೆ ಆದಮೇಲೆ ಕೆಲವೊಂದು ವಿಷಯಗಳಲ್ಲಿ ಒಂದು ಪರೀಕ್ಷಾ ಕಾಲ ಅಂತಲೇ ಹೇಳ್ಬೋದು. ಅಂದರೆ ಅವರ ತಾಳ್ಮೆಗೆ ಕೊಡ್ತಾ ಇರುವಂತಹ ಪರೀಕ್ಷೆ ಆಗಿರ್ಬೋದು,
ಅವರಿಗೆ ಈಗ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಾಗಿರ್ಬೋದು. ಯಾಕೆ ಈ ರೀತಿ ಈ ಮಾಸದಲ್ಲಿ ಇರುತ್ತೆ? ಹುಣ್ಣಿಮೆ ಆದಮೇಲೆ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು, ತುಂಬ ತಾಳ್ಮೆ ಇರಬೇಕು, ಒಂದು ಡಿಸಿಪ್ಲೈನ್ ಲೈಫಲ್ಲಿ ನಡಿಬೇಕು ಅಂದರೆ ಜನ್ಮದಲ್ಲಿ ರಾಹು ಬಂದಿದ್ದಾರೆ. ಜನ್ಮದಲ್ಲಿ ರಾಹು ಅದೇ ರೀತಿ ಇವರಿಗೆ ಸಾಡೆ ಸಾತಿನ ಕೊನೆಯ ಹಂತ ಅಂತ ನಡೀತಾ ಇದೆ. ಅಂದರೆ ಸಾಡೆ ಸಾತಿನ 3ನೇ ದಶೆ ಅನ್ನೋದು ನಡೀತಾ ಇದೆ. ಜನ್ಮದಲ್ಲಿ ರಾಹು ಇರೋದರಿಂದ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಇವರಿಗೆ ಇದಕ್ಕೆ ಮುಂಚೆ ಹೇಳಿದ್ದೀವಲ್ವ, ದುಡ್ಡು ಹಣಕಾಸು ಮಾಡಬೇಕು, ಮನಿ ಆ ರೀತಿ ಇರೋಲ್ಲಲ್ವ. ಬಟ್ ಜನ್ಮದಲ್ಲಿ ರಾಹು ಬರೋದರಿಂದ ಒಂದು ಮಾಯೆ, ದುಡ್ಡು ಮಾಡಬೇಕು, ಅದೇನು ಮಾಡಿದ್ರೂ ಸರಿ ದುಡ್ಡು ಮಾಡಬೇಕು ಅನ್ನುವಂತಹ ಒಂದು ವಿಪರೀತವಾಗಿರುವಂತಹ ಯೋಚನೆಗಳು, ಆಲೋಚನೆಗಳು ತಲೆಯಲ್ಲಿ ಬರುತ್ತೆ. ಅವರು ನಮ್ಮನ್ನು ಈ ರೀತಿಯಲ್ಲೇ ಅವಮಾನ ಮಾಡಿದ್ರಲ್ಲ, ದುಡ್ಡಿಲ್ಲ ಅಂತ ಅವಮಾನ ಮಾಡಿದ್ರಲ್ಲ, ಮನೆ ಇಲ್ಲ ಅಂತ ಅವಮಾನ ಮಾಡಿದ್ರಲ್ಲ, ಅದೇನಾದರೂ ಮಾಡಿ ಸರಿ ದುಡ್ಡು ಮಾಡಬೇಕು ಅನ್ನುವಂತಹ ಕೆಲವೊಂದು ಆಲೋಚನೆಗಳಿಂದ ಇವರು ಕೆಲವೊಂದು ತಪ್ಪು ಮಾರ್ಗಗಳ ಕಡೆಗೆ ಶಾರ್ಟ್ಕಟ್ಸ್ನ ಹುಡುಕುವಂತಹ ಪ್ರಯತ್ನಗಳು ಮಾಡಬಹುದು. ಆ ರೀತಿ ಒಂದು ಮಾಯೆಯನ್ನು ರಾಹುಗ್ರಹವು ಸೃಷ್ಟಿ ಮಾಡುತ್ತೆ. ಕುಂಭರಾಶಿಯವರೇ, ನಿಮ್ಮಲ್ಲಿರುವಂತಹ ಒಂದು ಪ್ರಾಮಾಣಿಕತೆಗೆ, ನಿಮ್ಮಲ್ಲಿರುವಂತಹ ಒಂದು ಧರ್ಮ, ನೀವು ಮುಖ್ಯವಾಗಿ ಸಕ್ರಮ ದಾರಿಯಲ್ಲಿ ಧರ್ಮದಿಂದ ನಡ್ಕೊಳ್ತಾ ಇರ್ತೀರ, ಪ್ರಾಮಾಣಿಕವಾಗಿರ್ತೀರ. ಬಟ್ ಈಗ ನಿಮಗೆ ಯೋಚನೆಗಳು ಬರ್ತಾ ಇರುತ್ತೆ, ಅದು ಅಕ್ರಮವೋ ಸಕ್ರಮವೋ ದುಡ್ಡು ಮಾಡಬೇಕು, ಎಲ್ಲಿಗಾದರೂ ಸರಿ ಏನಾದರೂ ಮಾಡೋದಕ್ಕೆ ರೆಡಿ ಆಗಿರುವಂತಹ ಒಂದು ಮನಸ್ಥಿತಿ, ಒಂದು ಮಾಯೆ ಅನ್ನೋದು ಈಗ ನಿಮ್ಮನ್ನು ಕಾಡ್ತಾ ಇರುತ್ತೆ. ಈ ದುಡ್ಡು ಮಾಡಬೇಕು ಅನ್ನುವಂತಹ ಒಂದು ಆಸೆ ಯಾರಿಗಿರಲ್ಲ, ಪ್ರತಿಯೊಬ್ಬರಿಗೂ ಆಸೆಗಳಿರುತ್ತೆ, ಕೋರಿಕೆಗಳಿರುತ್ತೆ. ಅದನ್ನು ಸಾಧಿಸ್ಕೋಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನಾವು ಕಷ್ಟಪಟ್ಟು ದುಡ್ತಿರ್ತೀವಿ. ಆದರೆ ಕೆಲವೊಂದು ಸಂದರ್ಭಗಳು, ಅವಕಾಶಗಳು, ಮಾರ್ಗಗಳು ಈಸಿಯಾಗಿ ದುಡ್ಡು ಮಾಡಬೇಕು ಅಂತ ಬಂದಾಗ ಕೆಲವೊಬ್ಬರು ಯೋಚನೆ ಮಾಡ್ತಾರೆ, ಕೆಲವೊಬ್ಬರು ಹಿಂದೆ ಮುಂದೆ ನೋಡಿದ್ರೆ ಹೋಗಿಬಿಟ್ಟು ಸಮಸ್ಯೆಗಳಲ್ಲಿ ಅಂದರೆ ಸಮಸ್ಯೆಗಳ ವಲಯಗಳಲ್ಲಿ ಇವರು ಸಿಲುಕಿಕೊಳ್ತಾರೆ. ಆದ್ದರಿಂದ ಈ ರೀತಿ ಅಕ್ರಮ ಅನ್ಯಾಯ ಮಾರ್ಗಗಳಿಗೆ ದೂರ ಇರೋದು ಉತ್ತಮ. ಕೆಲವೊಂದು ಪರಿಸ್ಥಿತಿಗಳು ನಿಮ್ಮನ್ನು ಪ್ರಚೋದನೆ ಮಾಡುತ್ತೆ, ಕೆಲವೊಂದು ಆಕರ್ಷಣೆಗಳು ನಿಮ್ಮನ್ನು ಅಡ್ಡದಾರಿ ತುಳಿಯೋ ಥರ ಮಾಡುತ್ತೆ. ಹುಷಾರಾಗಿರಬೇಕು ಕುಂಭರಾಶಿಯವರು. ಮುಖ್ಯವಾಗಿ ಹಣಕಾಸಿನ ಬಗ್ಗೆ ನೋಡುವುದಾದರೆ ತುಂಬ ಚೆನ್ನಾಗಿರುತ್ತೆ, ಆದಾಯ ಮಾರ್ಗಗಳು ಚೆನ್ನಾಗಿರುತ್ತೆ. ಅದೇ ರೀತಿ ನಿಮ್ಗೆ ಎಷ್ಟೇ ಆದಾಯ ಬಂದರೂ ಖರ್ಚುಗಳು ಕೂಡ ಅದೇ ರೀತಿ ಇರುತ್ತೆ. ಬಂದಿರುವಂತಹ ಕೆಲವೊಂದು ಎಷ್ಟೇ ಆದಾಯ ಬಂದ್ರೂ, ಎಷ್ಟೇ ಹಣಕಾಸಿನ ವ್ಯವಸ್ಥೆ ಬಂದ್ರೂ ಅದಕ್ಕೆ ತಕ್ಕಂತೆ ಖರ್ಚುಗಳ ಮೊತ್ತವು ಜಾಸ್ತಿ ಇರುತ್ತೆ. ಅದು ಕೆಲವೊಂದು ಅವಶ್ಯಕ ಖರ್ಚುಗಳಾಗಿರ್ಬೋದು, ಅನಾವಶ್ಯಕ ಖರ್ಚುಗಳಾಗಿರ್ಬೋದು, ಕೆಲವೊಂದು ವಿಲಾಸವಂತವಾಗಿರುವಂತಹ ಲಕ್ಸರಿ ಲೈಫ್ ಟೈಮ್ನ ಮಾಡೋಣ ಅನ್ನುವಂತಹ ಕೆಲವೊಂದು ಆಸೆಗಳು, ಕೋರಿಕೆಗಳನ್ನು ಲಗ್ನದಲ್ಲಿರುವಂತಹ ರಾಹು ನಿಮಗೆ ಒಂದು ಮಾಯಾ ಪ್ರಪಂಚವನ್ನು ಸೃಷ್ಟಿಸಿ ಅದರ ಕಡೆಗೆ ಆಸಕ್ತಿಯನ್ನು ತೋರಿಸಬಹುದು. ಆದ್ದರಿಂದ ಬರುವಂತಹ ಆದಾಯಕ್ಕೆ ತಕ್ಕಂತಹ ಖರ್ಚುಗಳು ಇರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಅದ್ಭುತವಾದಂತಹ ಕಾಲ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ವಿದ್ಯಾರ್ಥಿಗಳು ಈಗ ನೂತನ ಈ ಹೊಸದಾಗಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ವಿದ್ಯಾಲಯಗಳಲ್ಲಿ ಪ್ರವೇಶ ಆಗಿರ್ಬೋದು, ಹೊಸ ವಿಷಯಗಳನ್ನು, ಸಬ್ಜೆಕ್ಟ್ಗಳನ್ನು ಕಲ್ತ್ಕೊಳ್ಳೋದಾಗಿರ್ಬೋದು, ಸೀಟ್ ಪಡೆಯೋದಾಗಿರ್ಬೋದು, ಕೆಲವೊಂದು ಮೂಲೆಗಳಿಂದ ನಿಮಗೆ ಹಣಕಾಸಿನ ಸೌಲಭ್ಯ ಅಂದರೆ ಏನಾದರೂ ಎಜುಕೇಷನ್ ಲೋನ್ ಬೇಕಾದ್ರೂ ಅಥವಾ ಸ್ಕಾಲರ್ಶಿಪ್ ರೂಪದಲ್ಲಾದ್ರೂ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ಪರಿಸ್ಥಿತಿಗಳು ಶುಭವಾಗಿ ಗೋಚಾರವಾಗ್ತಾ ಇದೆ. ಇನ್ನು ಉದ್ಯೋಗಸ್ಥರಿಗೇನು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಯಾರಾದರೂ ಅವರ ಭವಿಷ್ಯತ್ ರೂಪದಿಂದ ನೋಡುವುದಾದರೆ, ಅಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ನೋಡುವುದಾದರೆ ಇದು ಒಳ್ಳೆಯ ಕಾಲ, ಒಳ್ಳೆಯ ಟೈಮ್ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅಂದರೆ ಸಾಡೆ ಸಾತಿನ 3ನೇ ಹಂತ ನಡೀತಾ ಇರುವಂತಹ ಸಂದರ್ಭದಲ್ಲಿ ಉದ್ಯೋಗಸ್ಥರಿಗಾಗಲಿ, ವಿದ್ಯಾಲಯ ಅವರ ಹೊಸ ಆರಂಭ ಮಾಡೋದಕ್ಕಾಗಿರ್ಬೋದು ಅಥವಾ ಕಂಟಿನ್ಯೂ ಮಾಡೋದಕ್ಕೆ ಇರುವಂತಹ ಎಜುಕೇಷನಲ್ಲಿ ಒಳ್ಳೆಯ ಮಾರ್ಕ್ಸನ್ನು ಪಡೆಯೋದಕ್ಕೆ, ಇರುವಂತಹ ಉದ್ಯೋಗದಲ್ಲಿ ಒಳ್ಳೆಯ ಹೆಸರನ್ನು, ಅವರಿಗಿರುವಂತಹ ಪ್ರತಿಭೆ ಸಾಮರ್ಥ್ಯಗಳಿಂದ ಅದ್ಭುತವಾಗಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿ ರಿಸಲ್ಟನ್ನು ಪಡೆಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಏನಾದರೂ ಬದಲಾವಣೆಗಳು ಮಾಡ್ಕೋಬೇಕು ಅಂದ್ಕೊಂಡ್ರೆ ಅದು ಮುಖ್ಯವಾಗಿ ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ
ವಿದೇಶದಲ್ಲಿ ಹೋಗಿ ಅಲ್ಲಿ ಏನಾದರೂ ಹೊಸ ವಿಷಯಗಳನ್ನು ನಿಮಗೆ ಅಂದರೆ ಆರಂಭ ಮಾಡಬೇಕು, ಹೊಸ ಉದ್ಯೋಗ ಅವಕಾಶಗಳನ್ನು ಪಡಿಬೇಕು ಅನ್ನುವಂತಹ ಸಂದರ್ಭ, ಯಾವುದಾದ್ರೂ ಮೇಜರ್ ಬದಲಾವಣೆಗೆ ಚೇಂಜಸ್ಗೆ ಈ ಟೈಮಲ್ಲಿ ಬೇಡ. 1-2 ವರ್ಷ ಕಾಲ ಉದ್ಯೋಗ ಮಾಡ್ತಾ ಇದ್ದೀರಾ, ಅದರಲ್ಲೇ ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಷರ್ ಇದ್ರೂ ಸ್ವಲ್ಪ ಅಷ್ಟು ನಿಮಗೆ ತಕ್ಕಂತೆ ಗ್ರೋತ್ ಇಲ್ಲ, ಇಂಪ್ರೂವ್ಮೆಂಟ್ ಇಲ್ಲ, ನಾನು ಬೇರೆ ಉದ್ಯೋಗ ಹುಡುಕ್ತೀನಿ. ಈ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಕೆಲವೊಂದು ಅದೇ ನಾವು ರಾಹು ಜನ್ಮದಲ್ಲಿರೋ ಕಾರಣದಿಂದ ಕೆಲವೊಂದು ಅಟ್ರ್ಯಾಕ್ಷನ್ಸ್, ಈಗ ಕೆಲವೊಂದು ವ್ಯಕ್ತಿಗಳು ನೀನೇನು ಯೋಚನೆ ಮಾಡಬೇಡ, ರಿಸೈನ್ ಮಾಡಬೇಡ, ಒಳ್ಳೆ ಉದ್ಯೋಗ ಒಳ್ಳೆ ಪ್ಯಾಕೇಜ್ ಇರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಾಗಿರ್ಬೋದು. ಬಿಟ್ಬಿಟ್ಟು ವಿದೇಶಕ್ಕೆ ಬಾ, ಅಲ್ಲಿ ನಿನಗೆ ಒಳ್ಳೆಯ ಆಪರ್ಚುನಿಟೀಸ್ ಸಿಗುತ್ತೆ. ಈ ರೀತಿ ವಿಷಯಗಳಲ್ಲಿ ಅಂದರೆ ದೂರದ ಬೆಟ್ಟ ನುಣ್ಣಗೆ ಕಾಣಿಸ್ತಾ ಇರುತ್ತಂತಾರಲ್ವ, ಆ ರೀತಿ ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು, ಅವಕಾಶಗಳಾಗಿರ್ಬೋದು, ವಿಷಯಗಳಾಗಿರ್ಬೋದು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ದ ಮೇನ್ ರೀಸನ್ ಬಿಹೈಂಡ್ ಮೇಕಿಂಗ್ ಮೋರ್ ಮನಿ. ಆದ್ದರಿಂದ ಈ ಸಂದರ್ಭಗಳಲ್ಲಿ ನೀವೇನಾದರೂ ಆತ್ರಕ್ಕೆ ಅಥವಾ ಆಶೆಗೆ ಬಿದ್ದು ಬದಲಾವಣೆ ಏನಾದರೂ ಹುಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿರುತ್ತೆ. ಬಂದಿದೆ, ಹೊಸ ಆಫರ್ ಲೆಟರ್ ಬಂದಿದೆ, ಹೊಸ ವಿಷಯ ಅನುಕೂಲವಾಗಿದೆ, ನನಗೆ ಆಲ್ಮೋಸ್ಟ್ ಜಾಯ್ನಿಂಗ್ ಡೇಟ್ ಕೊಟ್ಟಿದ್ದಾರೆ ಅಂದ್ರೂ ಸಹ ನೀವು ಅಲ್ಲಿ ಜಾಯಿನ್ ಆದಮೇಲೆ ಅಯ್ಯೋ ನನಗೆ ಹಳೆಯ ಕಂಪ್ನಿನೇ ಚೆನ್ನಾಗಿತ್ತಲ್ವ, ತುಂಬ ಅದ್ಭುತವಾಗಿತ್ತಲ್ವ, ಯಾಕೆ ಈ ರೀತಿ ಆಯಿತು ಅನ್ನುವಂತಹ ಕೆಲವೊಂದು ರಿಗ್ರೆಟ್ ಆಗುವಂತಹ ಸಂದರ್ಭಗಳು ಬರ್ಬೋದು. ಆದ್ದರಿಂದ ಮುಖ್ಯವಾಗಿ ಕುಂಭರಾಶಿಯವರಿಗೆ ಏನಾದರೂ ಮೇಜರ್ ಬದಲಾವಣೆಗಳು, ಒಂದು ಸ್ಥಾನ ಚಲನ ಆಗಿರ್ಬೋದು, ಒಂದು ಉದ್ಯೋಗ ಬದಲಾವಣೆ ಆಗಿರ್ಬೋದು, ಅಥವಾ ಸಡನ್ನಾಗಿ ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಓದ್ತಾ ಇರ್ತೀರಾ, ಮತ್ತೊಂದು ಇನ್ಸ್ಟಿಟ್ಯೂಟಲ್ಲಿ ನಿಮ್ಗೆ ಇಷ್ಟು ಫೀ ಇದು ಮಾಡ್ತೀವಿ, ಒಳ್ಳೆ ಕೋರ್ಸು, ಬೇರೆ ಬೇರೆ ಅಡಿಷ್ನಲ್ ಬೆನಿಫಿಟ್ಸು ಚೇಂಜ್ ಆಗಿ ಅಂತ ನಿಮ್ಮನ್ನು ಪ್ರಚೋದನೆಗೆ ಪ್ರವೋಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಅಂತಹ ವಿಷಯಗಳಿಗೆ ನೀವು ಏಮಾರಬೇಡಿ. ಇವಾಗೇನಿದೆಯೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಕೆಲವೊಂದು ದಿನಗಳ ಕಾಲ ಉತ್ತಮವಾಗಿರುತ್ತೆ. ಈ ಆಕಾಶಕ್ಕೆ ಏಣಿ ಹಾಕ್ತೀವಿ ಅಂತೀವಲ್ವ, ಆ ರೀತಿ ಯೋಚನೆಗಳು ಬರುತ್ತೆ ನೋಡಿ ಈ ಟೈಮಲ್ಲಿ. ಆದ್ದರಿಂದ ಈ ಹಗಲ್ಗನಸು ಅನ್ನೋದಾಗಿರ್ಬೋದು, ಅಥವಾ ಎಕ್ಸಲೆಂಟ್ ಆಗಿರುತ್ತೆ, ನನ್ನ ಫ್ಯೂಚರ್ ಸೂಪರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಈ ಸಮಯದಲ್ಲಿ ಏಮಾರಬೇಡಿ. ಯಾವುದೇ ವಿಷಯಕ್ಕೆ ನೀವು ಪ್ರಚೋದನಕ್ಕೆ ಒಳಗಾಗಬೇಡಿ. ಇವಾಗೇನಿದೆಯೋ ಅದನ್ನು ಕಂಟಿನ್ಯೂ ಮಾಡುತ್ತಾ ಹೋಗಿ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಅಂತರಾತ್ಮ ಏನು ಹೇಳ್ತಾ ಇದೆ ಆ ಮಾತು ಕೇಳಿ. ಬೇರೆಯವರು ಸಾಕಷ್ಟು ಹೇಳ್ತಾರೆ, ಈಗ ಬಿಟ್ಬಿಡು, ಎಕ್ಸಲೆಂಟ್ ಆಗಿದೆ, ಅದು ಸೂಪರ್ ಅಂತ ಹೇಳಿಬಿಟ್ಟು ಕೆಲವೊಂದು ಪ್ರಚೋದನೆ ಮಾಡ್ತಾರೆ, ಪ್ರವೋಕ್ ಮಾಡ್ತಾರೆ. ಬೇರೆಯವರ ವಿಷಯಕ್ಕೆ, ಬೇರೆಯವರು ಹೇಳುವಂತಹ ಸಲಹೆಗಳಿಗೆ ನೀವು ಕಿವಿ ಕೊಡಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳ್ತಾ ಇದೆ, ಬಿಡಬೇಕಾ, ಇದರಲ್ಲೇ ಕಂಟಿನ್ಯೂ ಮಾಡಬೇಕಾ, ಈಗ ನಮ್ಮ ಗ್ರಹಗತಿ ಯಾವ ರೀತಿ, ಇದು ಎಲ್ಲರಿಗೂ ಅನ್ವಯ ಆಗುತ್ತಾ ಅಂದರೆ ಅದು ಗೋಚಾರದಿಂದ ನೋಡುವಾಗ ಕುಂಭರಾಶಿಯವರಿಗೆ ಅನ್ವಯ ಆಗುತ್ತೆ. ನಿಮಗೆ ಅನ್ವಯ ಆಗುತ್ತಾ ಅಂದರೆ ಒಂದು ಸಾರಿ ನಿಮ್ಮ ಪರ್ಸ್ನಲ್ ಚಾರ್ಟನ್ನು ಒಂದು ಸಾರಿ ಅನಾಲಿಸಿಸ್ ಮಾಡಿಸ್ಕೊಳ್ಳಿ. ಅಂದರೆ ಕೆಲವೊಂದರಿಗೆ ಅವರ ಹುಟ್ಟಿರುವಂತಹ ಲಗ್ನದ ಚಾರ್ಟ್ ಪ್ರಕಾರ ನೋಡುವುದಾದರೂ, ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆಯಿಂದ ಅದ್ಭುತವಾಗಿ ಅನುಕೂಲವಾಗಿದೆ ಅಂದರೆ ಪ್ಲೀಸ್ ಗೋ ಹೆಡ್. ಅಂದರೆ ಒಮ್ಮೆ ನೀವು ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮ. ಅದೇ ರೀತಿ ಸ್ವಂತ ನಿರ್ಧಾರಗಳು ಮಾಡೋದು ಉತ್ತಮ. ಯಾರ ಆಮಿಷಗಳಿಗೆ, ಯಾರ ಸುಳ್ಳು ಆಶ್ವಾಸಗಳಿಗೆ ನೀವು ಬೆರಗಾಗಬೇಡಿ. ಅದೇ ರೀತಿ ವಿದೇಶಿ ಪ್ರಯತ್ನಗಳು, ವಾವ್ ಎಕ್ಸಲೆಂಟ್, ಫಾರಿನ್ ಆಪರ್ಚುನಿಟಿ ಬಂದಿದೆ, ಫಾರಿನ್ ಆಪರ್ಚುನಿಟಿ ಬಂದಮೇಲೆ ನನಗೆಲ್ಲ ಎಕ್ಸಲೆಂಟ್ ಆಗಿರುತ್ತೆ, ಅದು ಇದು ಅಂತ ಹೇಳಿಬಿಟ್ಟು ಈಗಿರುವಂತಹ ಕೆಲಸವನ್ನು ಕಳ್ಕೊಂಡ್ಬಿಟ್ಟು ಸಾಕಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಅಲ್ಲಿ ಹೋದ್ಮೇಲೆ ಕೆಲವೊಂದು ವಿಷಯಗಳು ಬರ್ಬೋದು. ಅದು ನಿಮಗೆ ಮಾನಸಿಕ ಆತಂಕಕ್ಕೆ ಅಂದರೆ ಮುಂಚೆ ಹೇಳಿದ್ದಂಗೆ ದೂರದ ಬೆಟ್ಟ ನುಣ್ಣಗಿರುತ್ತೆ, ಸೂಪರಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ. ಹತ್ರ ಹೋದ್ಮೇಲೆ ತಾನೇ ನಮಗೆ ಗೊತ್ತಾಗೋದು ಅಲ್ಲಿ ಮುಳ್ಳು ಕಲ್ಲು. ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಈ 7.5 3ನೇ ಹಂತ ಇರೋದರಿಂದ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಯಾರೋ ಅಟ್ರ್ಯಾಕ್ಟ್ ಮಾಡಿದ್ದಾರೆ, ಕೆಲವೊಂದು ಆಫರ್ಸ್ ಕೊಟ್ಟಿದ್ದಾರೆ, ಮತ್ತೊಂದು ಕೊಟ್ಟಿದ್ದಾರೆ ಅಂತ ನೀವು ಕೊನೆಯ ನಿರ್ಧಾರ ತಗೊಳ್ಳೋಕೆ ಮುಂಚೆ ನಿಮ್ಮ ಆತ್ಮಸಾಕ್ಷಿ ಏನು ಹೇಳ್ತಾ ಇದೆ, ನಿಮಗೆ ಒಳ್ಳೇದು ಅನ್ನಿಸ್ತಾ ಇದೆಯಾ, ಪ್ಲೀಸ್ ಗೋ ಹೆಡ್. ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಬೇರೆಯವರು ಒತ್ತಾಯ ಮಾಡ್ತಾ ಇದ್ದಾರೆ, ನಿಮಗೆ ಸ್ವಾಭಾವಿಕವಾಗಿ ನಿಮಗೆ ಬೇಡ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಕಂಟಿನ್ಯೂ.
ಆ ರೀತಿ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಯಾಕಂದರೆ ಈ ಆಶೆಗಳು, ವ್ಯಾಮೋಹ, ಕೋರಿಕೆಗಳು ಮತ್ತು ಆಕಾಶಕ್ಕೆ ಹೇಣಿ ಹಾಕೋದು ಇವೆಲ್ಲವೂ ಕೂಡ ಯಾವಾಗ ಬರುತ್ತೆ ಅಂದರೆ ಸ್ವಲ್ಪ ಮನುಷ್ಯನಲ್ಲಿ ಆಶೆಗಳು, ಕೋರಿಕೆಗಳು, ವಿಷಯಗಳು ಜಾಸ್ತಿ ಆದಾಗ ನಾವು ತೃಪ್ತಿ ಬೀಳೋಲ್ಲ. ಅಂದರೆ ಇರುವಂತಹ ವಿಷಯಗಳಿಂದ ತೃಪ್ತಿ ಬೀಳೋಲ್ಲ. ಬಟ್ ಸ್ವಾಭಾವಿಕವಾಗಿ ಕುಂಭರಾಶಿಯವರಿಗೆ ಇದಿಲ್ಲ. ಬಟ್ ಜನ್ಮದಲ್ಲಿ ಲಗ್ನ ಇರುವುದರಿಂದ ಈ ರೀತಿ ಕೆಲವೊಂದು ಆಲೋಚನೆಗಳಾಗಿರ್ಬೋದು, ಕೆಲವೊಂದು ವ್ಯಕ್ತಿಗಳು ಹೇಳಿರುವಂತಹ ವಿಷಯಗಳಾಗಿರ್ಬೋದು, ಇವರು ಮನಸ್ಸನ್ನು ಡೈವರ್ಟ್ ಮಾಡೋದಕ್ಕೆ ಕಾರಣವಾಗ್ತಾ ಇದೆ. ಅದೇ ರೀತಿ 7.5 ಕೊನೆಯ ಹಂತ. ಈ ದಶೆಯಲ್ಲಿ ನೀವು ಕೆಲವೊಂದು ವಿಷಯಗಳಲ್ಲಿ ಬದಲಾವಣೆಗಳು ಮಾಡಿಕೊಳ್ಳೋದರಲ್ಲಿ, ವೈವಾಹಿಕ ಜೀವನದಲ್ಲಿ ನೀವು ಕೆಲವೊಂದು ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಮಾನಸಿಕವಾಗಿ ಕೆಲವೊಂದು ಸ್ಟ್ರೆಸ್ ಆಗಿರ್ಬೋದು, ಮಾನಸಿಕವಾಗಿ ಒತ್ತಡವಾಗಿರ್ಬೋದು ಇರುತ್ತೆ. ಯೋಚನೆಗಳು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಈ ನಿಮ್ಮ ಅಂದರೆ ನಿಮಗೆ ಕಲೀಗ್ ಆಗಿರ್ಬೋದು, ನಿಮ್ಮ ಕೆಳಗಡೆ ಇರೋರಾಗಿರ್ಬೋದು, ಅವರು ಉತ್ತಮ ವಿಷಯಗಳಲ್ಲಿ ಅದ್ಭುತವಾಗಿ ಸಕ್ಸಸ್ ಆಗ್ತಾರೆ. ನಾನ್ಯಾಕೆ ಇಲ್ಲೇ ಇದ್ದೀನಿ ಅನ್ನುವಂತಹ ಕೆಲವೊಂದು ಈ ವಿಷಯಗಳನ್ನು ಓವರ್ಕಮ್ ಮಾಡೋದಕ್ಕೆ ಅಡ್ಡಾರಿ ತುಳಿಯೋದು, ಅದರಲ್ಲಿಂದ ಸಮಸ್ಯೆಗಳು ಪಡೆಯೋದು, ಈ ರೀತಿ ವಿಷಯಗಳಲ್ಲಿ ದೂರ ಇರಬೇಕಾಗತ್ತೆ. ಗಂಡ ಹೆಂಡತಿ ದಂಪತಿಗಳ ನಡುವೆ ಯಾವುದೇ ಸಣ್ಣ ಪುಟ್ಟ ವಿಷಯಗಳು ಬಂದ್ರೂ ಅತಿರೇಕಕ್ಕೆ ಹೋಗದೆ ನೀವು ಸಂಯಮನದಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕೆಲವೊಂದು ವಿಷಯಗಳ ಪರಿಷ್ಕಾರಕ್ಕೋಸ್ಕರ ಕೆಲವೊಂದು ವಿಷಯಗಳನ್ನು ನಿಮ್ಮಿಬ್ಬರ ಮಧ್ಯೆ, ಮೂರನೇ ವ್ಯಕ್ತಿಯ ಮಧ್ಯೆ ಅಂದರೆ ಇನ್ವಾಲ್ವ್ಮೆಂಟ್ ಇಲ್ಲದೆ ನೀವಿಬ್ಬರೇ ಪರಿಷ್ಕಾರ ಮಾಡೋದು ಒಳ್ಳೆಯದು. ಆದ್ದರಿಂದ ಈ ಸಂದರ್ಭದಲ್ಲಿ ಯಾವುದೇ ರೀತಿ ಶಾರ್ಟ್ಕಟ್ಸ್ ಬೇಡ. ಲೇಜಿನೆಸ್ ಮುಖ್ಯವಾಗಿ ಈ ಸಂದರ್ಭದಲ್ಲಿ 7.5 ಮೂರನೇ ಹಂತ ಲೇಜಿನೆಸ್ ಬರ್ತಾ ಇರುತ್ತೆ. ಪೋಸ್ಟ್ಪೋನ್ ಜಾಸ್ತಿ ಮಾಡ್ತಾ ಇರ್ತೀರ. ಕೆಲವೊಂದು ವಿಷಯಗಳಲ್ಲಿ ಮಾಡಬೇಕಾಗಿರುವಂತಹ ನಿದ್ದೆ ಜಾಸ್ತಿ ಇರುತ್ತೆ. ಅಂದರೆ ಯಾವ ರೀತಿ ಕೆಲಸದ ವಿಷಯಗಳಕ್ಕಿಂತ ಆರಾಮಾಗಿ ವಿಶ್ರಾಂತಿ ತಗೊಳ್ಳೋಣ ಅನ್ನೋಂಥ ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ. ನೆಗ್ಲಿಜೆನ್ಸಿ ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರತಿ ಶನಿವಾರವೂ ನೀವು ಶ್ರೀ ಹನುಮಾನ್ ಆಂಜನೇಯ ಸ್ವಾಮಿಯ ದೇವರ ಆರಾಧನಾ ಮಾಡುವುದಾಗಿರ್ಬೋದು, ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಹಾರದಿಂದ ಅವರಿಗೆ ಅಲಂಕಾರ ಮಾಡಿಸುವುದಾಗಿರಬಹುದು, ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಿರುವಂತಹ ಎಳ್ಳಿನ ಎಣ್ಣೆಯ ದೀಪದ ಅಭಿಷೇಕ ಅಥವಾ ದೀಪಾರಾಧನೆ ಮಾಡುವುದರಿಂದ ಪ್ರತಿದಿನವೂ ಕೂಡ ಓಂ ಶಂ ಶನಿಯೇ ನಮಃ ಅನ್ನುವಂತಹ ಶನಿ ಮಹಾತ್ಮನ ಸ್ತೋತ್ರವನ್ನು 108 ಬಾರಿ ಪಠನೆ ಮಾಡುವುದರಿಂದ ಕೆಲವೊಂದು ವಿಷಯಗಳು ನಿಮಗೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.